ವಿಮೋಚನ ಕಾಂಡ 33ನೇ ಅಧ್ಯಾಯದ 4ನೇ ವಾಕ್ಯ. ಅದಕ್ಕೆ ಯೆಹೋವನು, ನಾನೇ ನಿನ್ನ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನ ಉಂಟು ಮಾಡುವೆನು. ಈ ಜುಲೈ ತಿಂಗಳನ್ನ ದೇವ ಜನರಿಗೂ ದೇವರ ಸಭೆಗೂ ಇದು ವಿಶ್ರಾಂತಿಯ ತಿಂಗಳಾಗಿರುತ್ತೆ. ಹಾಗಾದ್ರೆ ನಾನು ಒಂದು ಕಾರ್ಯವನ್ನ ದೇವರ ಸಭೆಗೆ ನೆನಪಿಸ್ತೇನೆ. ಸ್ವಂತ ಬಲದಲ್ಲಿ ಜುಲೈ ತಿಂಗಳನ್ನ ಆರಂಭಿಸಬೇಡ್ರಿ. ನಿಮ್ಮ ಸ್ವಂತ ನಿರ್ಣಯಗಳ ಮುಖಾಂತರವಾಗಿ ಈ ಜುಲೈ ತಿಂಗಳನ್ನ ಆರಂಭಿಸಬೇಡ್ರಿ. ಈ ತಿಂಗಳನ್ನ ಕರ್ತನಲ್ಲಿ ಭರವಸೆ ಇಟ್ಟು ಆರಂಭಿಸ್ರಿ. ಒಂದು ಕಾರ್ಯ ಹೇಳ್ತಾನೆ, ಒಂದು ಪಕ್ಷ ನಿನ್ನ ನಾನಾ ಸಂಗತಿಗಳಲ್ಲಿ ನೀನು ಹಾದು ಹೋಗಿರಬಹುದು. ದೇವರು ನಿಮ್ಮನ್ನ ಕಾಯುವುದಕ್ಕಾಗಿ ಪ್ರಾರಂಭಿಸಿದ್ರೆ, ನಿನ್ನ ವಿಶ್ರಾಂತಿಯನ್ನು ಕೆಡಿಸುವಂತ ಯಾವುದೇ ವಿಧವಾದಂತ ಹೋರಾಟಗಳಾಗಲಿ ನಿನ್ನ ವಿರುದ್ಧವಾಗಿ ಎದ್ದು ಬಂದ್ರು, ಅದು ಯಾವುದು ನಿನ್ನನ್ನು ಮುಟ್ಟುವುದಕ್ಕೆ ನನ್ನ ಕರ್ತನು ತಾನು ಅನುಮತಿ ಕೊಡೋದಿಲ್ಲ. ವಿಶ್ರಾಂತಿಯಲ್ಲಿ ಕಾಯುವುದು ದೇವರಾಗಿರುತ್ತಾನೆ. ಗಟ್ಟಿಯಾಗಿ ಆಮೇನ್ ಹೇಳ್ರಿ.